Hello children, let us learn about one of the important natural resources, soil. Where is soil present? Soil is the place where we walk and where we live. We have already learned about renewable and non-renewable resources. Is soil renewable or non-renewable resource? Yes, soil is renewable resource. Let us learn how soil is renewable. Our earth has huge mountains with big rocks due to high temperature, rainfall and climate change. The rocks break up and become soil. This process is continuous, so there will be continuous supply of soil. This is called weathering of rocks. Did you understand how weathering helps to giving us soil? ಹಾಗಾದರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾದ ಮಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮಣ್ಣು ನಮಗೆ ಹೇಗೆ ಸಿಗುತ್ತೆ? ನಾವು ಮಣ್ಣಿನ ಮೇಲೆ ನಡಿತೀವಿ, ಇದರ ಮೇಲೆ ವಾಸವಾಗ್ತೀವಿ. ಹಾಗಾದರೆ ಮಣ್ಣು ಹೇಗೆ ರೂಪುಗೊಳ್ಳುತ್ತೆ? ನಮ್ಮ ಭೂಮಿಯು ಹೆಚ್ಚಿನ ತಾಪಮಾನದ ಮಳೆ ಬೀಳುವುದರಿಂದ ದೊಡ್ಡ ಬಂಡೆಗಳೊಂದಿಗೆ ದೊಡ್ಡ ಪರ್ವತಗಳನ್ನು ಸಹ ಹೊಂದಿದೆ. ಅದರ ಹವಾಮಾನದಂತೆ ಈ ದೊಡ್ಡ ಬಂಡೆಗಳೇನಾಗಿದೆ, ಅದು ವಿಭಜನೆ ಆಗುತ್ತೆ. ಅದು ವಿಭಜನೆಯಾಗಿ ಅದು ಬದಲಾವಣೆ ಆಗುತ್ತೆ. ಅದು ಬದಲಾವಣೆಯಾಗಿ ಅದು ಒಡೆದು ಮಣ್ಣಿನ ರೂಪಕ್ಕೆ ಬರುತ್ತೆ. Soil is the one that helps for plants to grow. Plants absorb water and minerals from the soil and prepares its own food. We also live taking the food from plants. As all living organisms depend on soil for their food. Soil is also required for lots of other activity of our daily life. ಮಣ್ಣು ಸಸ್ಯಗಳ ಸಹಜವಾದ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿದೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಬೇಕಾದಂಥ ನೀರು ಮತ್ತು ಲವಣಗಳನ್ನು ಮಣ್ಣಿನ ಮೂಲಕವೇ ಪಡೆಯುತ್ತದೆ. ಎಲ್ಲ ಜೀವಿಗಳು ತಮ್ಮ ಆಹಾರಕ್ಕಾಗಿ ಮಣ್ಣನ್ನೇ ಅವಲಂಬಿಸಿದೆ. ನಮ್ಮ ದೈನಂದಿನ ಜೀವನದ ಇತರೆ ಚಟುವಟಿಕೆಗಳಿಗೂ ಸಹ ಮಣ್ಣಿನ ಅವಶ್ಯಕತೆ ಇದೆ. Let us make a list of them. Agriculture, building, pottery, certain medicine and beauty products are also made up of soil. Earth is made up of many layers like crust, mantle and core. Mantle and core are the inner layer of earth that is not visible to us. But we can see outermost rocky layer of earth called crust. The outermost thin top layer of crust is called soil. ಭೂಮಿಯು ಕ್ರಸ್ಟ್, ಮಾಂಟಲ್ ಮತ್ತು ಕೋರ್ನಂತಹ ಅನೇಕ ಪದರಗಳಿಂದ ಕೂಡಿದೆ. ಆದರೆ ನಾವು ಕ್ರಸ್ಟ್ ಎಂದು ಕರೆಯಲ್ಪಡುವಂತಹ ಭೂಮಿಯ ಹೊರಗಿನ ಅತ್ಯಂತ ಕಲ್ಲಿನ ಪದರವನ್ನು, ಆ ಹೊರಗಡೆ ಇರುವಂಥ ಅತ್ಯಂತ ತೆಳುವಾದಂಥ ಮೇಲ್ಭಾಗದ ಪದರವನ್ನು ನಾವು ಮಣ್ಣು ಅಂತ ಕರಿತೀವಿ. ಈ ಚಿತ್ರದಲ್ಲಿ ನೋಡಿದಾಗ ಈ ಮೇಲ್ಭಾಗದಲ್ಲಿರುವಂಥ ತೆಳುವಾದಂತಹ ಪದರವನ್ನು ನಾವು ಮಣ್ಣು ಅಂತ ಕರಿತೀವಿ. The top layer of soil is fertile and has minerals and organic matter that helps for growth of plants. During stormy winds, the top soil may be washed away. Similarly, during floods also topsoil is removed. This process of removal of soil by wind or water is called as erosion. ಈ ಮಣ್ಣಿನ ಮೇಲ್ಪದರ ಏನಾಗಿರುತ್ತೆ, ಫಲವತ್ತಾಗಿರುತ್ತದೆ. ಈ ಮಣ್ಣಿನಲ್ಲಿ ಹೆಚ್ಚು ಮಿನರಲ್ಸ್ ಅಂದರೆ ಖನಿಜಗಳಾಗಿರ್ಬಹುದು ಮತ್ತು ಸಾವಯವ ಪದಾರ್ಥಗಳು ಅಂದರೆ ರಸಗೊಬ್ಬರಗಳಾಗಿರ್ಬೋದು, ಇದು ಹೊಂದಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸಸ್ಯಗಳ ಬೆಳವಣಿಗೆಗೂ ಸಹ ಸಹಾಯವಾಗುತ್ತೆ.
Erosion is not good because it removes the fertility of soil. So we should conserve soil by employing the following methods of farming. ಈ ಮಣ್ಣಿನ ಸವೆತವನ್ನು ಹೇಗೆ ನಾವು ನಿವಾರಿಸಬಹುದು ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸ್ಬೋದು, ಇದರಿಂದ ಕೆಳಗಿನ ಕೃಷಿ ವಿಧಾನಗಳನ್ನು ಬಳಸುವುದರಿಂದ ಮಣ್ಣನ್ನು ನಾವು ಸಂರಕ್ಷಿಸಬಹುದು. ಹಾಗಾದರೆ ಯಾವ ವಿಧಾನಗಳು ಅಂತಂದರೆ ಕಾಂಟೋರ್ ಫಾರ್ಮಿಂಗ್ ಅಂತಂದರೆ ಸಮಪಾತಾಳಿ ಬೇಸಾಯ. Farming according to shape of the land. This presents soil erosion. ಅಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಭೂಮಿಯ ಆಕಾರಕ್ಕನುಗುಣವಾಗಿ ವ್ಯವಸಾಯವನ್ನು ಮಾಡುವುದನ್ನು ನಾವು ಸಮಪಾತಾಳಿ ಬೇಸಾಯ ಅಂತಂದರೆ ಈಕ್ವಲ್ ಅಂದರೆ ಸಮನಾಗಿ ಭೂಮಿಗೆ ಅನುಗುಣವಾಗಿ ಆ ಭೂಮಿಯಲ್ಲಿರುವಂತಹ ಆಕಾರಕ್ಕನುಗುಣವಾಗಿ ವ್ಯವಸಾಯವನ್ನು ಮಾಡುವಂಥದ್ದು. ಪ್ಲಾಂಟಿಂಗ್ ಆಫ್ ಟ್ರೀಸ್. ರೂಟ್ಸ್ ಆಫ್ ದ ಬಿಗ್ ಟ್ರೀಸ್ ಆಂಕರ್ ದ ಸಾಯಿಲ್ ಆ್ಯಂಡ್ ಪ್ರೆಸೆಂಟ್ ಸಾಯಿಲ್ ಎರೋಷನ್. ಮರಗಳನ್ನು ನೆಡುವುದು. ಈ ಮರಗಳು ಏನು ಮಾಡುತ್ತೆ ಅಂತಂದರೆ ಬೇರುಗಳು ಹೆಚ್ಚು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರಿಂದ ಮಣ್ಣಿನ ಸವಕಳಿಯನ್ನು ಸಹ ತಡೆಗಟ್ಟಬಹುದು. ನೆಕ್ಸ್ಟ್ ಸ್ಟೆಪ್ ಫಾರ್ಮಿಂಗ್, ಟೆರೆಸ್ ಫಾರ್ಮಿಂಗ್. Check soil erosion by preventing flow of water downwards, thus retains the soil. Hope you understood about soil and its importance. Forests are also one of the natural resources. They provide fruits, flowers, medicinal plants, wood, etc. Forests are the shelter for tribals. Forests prevent soil erosion, washing or blowing away of topsoil. The trees give out oxygen and increase its quantity in the atmosphere. ಕಾಡು ಸಹ ಒಂದು ಸ್ವಾಭಾವಿಕ ಸಂಪನ್ಮೂಲವಾಗಿದೆ. ಕಾಡುಗಳು ಹಣ್ಣು, ಹೂಗಳು, ಗಿಡಮೂಲಿಕೆ, ಮರಮುಟ್ಟುಗಳಂತಹ ಒದಗಿಸುತ್ತದೆ. ಕಾಡುಗಳು ಬುಡಕಟ್ಟು ಜನಾಂಗಕ್ಕೆ ಆಶ್ರಯ ತಾಣವೂ ಆಗಿದೆ. ಕಾಡುಗಳಿಂದ ಮಣ್ಣಿನ ಸವಕಳಿ ಅಂದರೆ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದನ್ನು ಸಹ ಇದು ತಡೆಗಟ್ಟುತ್ತದೆ. ಕಾಡಿನ ಮರಗಳಿಂದ ಆಕ್ಸಿಜನ್ ಪ್ರಮಾಣವು ಹೆಚ್ಚಾಗುತ್ತಿದೆ. ಫಾರೆಸ್ಟ್ ಆರ್ ದ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ವೈಲ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್. ದೇ ಪ್ರೊವೈಡ್ ದ ನೆಸೆಸರಿ ಫುಡ್ ಟು ದಿ animals and many useful materials to man. ಕಾಡುಗಳು ಪರಿಸರದಲ್ಲಿನ ಕಾಡು ಪ್ರಾಣಿ ಪಕ್ಷಿಗಳಿಗೆ ನೈಸರ್ಗಿಕವಾಗಿ ಆವಾಸ ಸ್ಥಾನವಾಗಿದೆ. ಪ್ರಾಣಿಗಳಿಗೆ ಆಹಾರ ಮತ್ತು ಮೇವನ್ನು ಹಾಗೂ ಮಾನವರಿಗೆ ಅಗತ್ಯವಾದಂಥ ಅನೇಕ ವಸ್ತುಗಳನ್ನು ಯಾವುದು ಒದಗಿಸ್ತಿದೆ ಅಂದರೆ ಕಾಡುಗಳು. ಅವರಿಗೆ ಅಗತ್ಯವಾದಂಥ ಅನೇಕ ವಸ್ತುಗಳನ್ನು ಇದು ಒದಗಿಸುತ್ತಿದೆ. ಹಾಗಾದರೆ ಏನೇನು ಉಪಯೋಗ ಕಾಡುಗಳಿಂದ ಅಂದರೆ ವಾಟ್ ಆರ್ ದ ಯೂಸಸ್ ಆಫ್ ಫಾರೆಸ್ಟ್ಸ್? ಫಾರೆಸ್ಟ್ಸ್ ಪ್ರೊವೈಡ್ ಅಸ್ ಅ ಬ್ರೀತ್ ಆಫ್ ಫ್ರೆಶ್ ಏರ್. ಅಂದರೆ ಕಾಡುಗಳು ನಮಗೆ ತಂಪಾದಂತಹ ಗಾಳಿಯನ್ನು ಒದಗಿಸುತ್ತದೆ. ಫಾರೆಸ್ಟ್ಸ್ ಪ್ರೊವೈಡ್ ಅ ಹೋಮ್ ಫಾರ್ ಹ್ಯೂಮನ್ಸ್ ಆ್ಯಂಡ್ ಆನಿಮಲ್ಸ್. ಕಾಡುಗಳು ಮಾನವರಿಗೆ ಹಾಗೂ ಪ್ರಾಣಿಗಳಿಗೆ ಮನೆಯನ್ನು ಒದಗಿಸಿದೆ. ಹೇಗೆ ಅಂತಂದರೆ ಪ್ರಾಣಿಗಳು ಕಾಡಿನಲ್ಲಿ ವಾಸವಾಗಿರುತ್ತೆ. ಹಾಗೆ ಮಾನವರು ಅಂತಂದರೆ ಈ ಬುಡಕಟ್ಟು ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡುಗಳಲ್ಲೇ ಅಲ್ಲೇ ಮನೆಗಳನ್ನು ನಿರ್ಮಿಸಿ ವಾಸವಾಗಿರ್ತಾರೆ. ಫಾರೆಸ್ಟ್ ಕೀಪ್ ದ ಅರ್ತ್ cool by reducing global warming. Medicine. Many forest plants are the source of medicine. Their parts like roots, barks and leaves have medicinal value. Wood. We get timber from forest to build furniture, ships and houses. Food product. We get many varieties of fruits and honey from the forest. Shade. Shade from the trees helps to cool the earth's temperature. Such useful and valuable forests
or beginning destroyed for various human activities like urbanization, industrialization, construction of dams, etc. We must not forget that destruction of forests is the destruction of life. ಇಷ್ಟೆಲ್ಲ ಕೊಡುಗೆ ನೀಡಿರುವಂತಹ ಕಾಡುಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ನಗರಗಳ ವಿಸ್ತರಣೆ ಮಾಡ್ತಾ ಇದ್ದೀವಿ, ಮತ್ತು ಅಲ್ಲಿ ಕೈಗಾರಿಕೆಗಳನ್ನು ಅಂದರೆ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾ ಇದ್ದೀವಿ, ಮತ್ತು ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಅರಣ್ಯವನ್ನು ನಾಶ ಮಾಡ್ತಾ ಇದ್ದೀವಿ ಅಲ್ವಾ. ಕಾಡುಗಳ ನಾಶ ಆದರೆ ನಮ್ಮ ಜೀವ ಸಂಕುಲದ ನಾಶವೂ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾಡುಗಳ ಸಂರಕ್ಷಣೆ ಮಾಡಬೇಕು. ಕನ್ಸರ್ವೇಷನ್ ಆಫ್ ಫಾರೆಸ್ಟ್ಸ್. Conservation of forest. Forest can be conserved by the restricting unnecessary felling of trees. Tree planting, proper usage of forest products, cutting down tree branches, causing forest fire, etc. The government has made amendment to National Forest Policy in 1988 and has taken many steps to nurture and conserve the forests. ಕಾಡುಗಳ ಸಂರಕ್ಷಣೆ. ಈ ಮರಗಳನ್ನು ಕಡಿಯುವುದು, ನಿಯಂತ್ರಿಸುವುದು, ಗಿಡ ಮರಗಳನ್ನು ಬೆಳೆಸುವುದು, ಕಾಡಿನ ಸರಿಯಾದ ಬಳಕೆ, ಕಾಡ್ಗಿಚ್ಚು ಉಂಟು ಮಾಡುವಂಥ ಮರಗಳ ರೆಂಬೆಗಳನ್ನು ಕತ್ತರಿಸುವ ಮೂಲಕ ಕಾಡುಗಳನ್ನು ಸಂರಕ್ಷಿಸಬೇಕು. ಕಾಡುಗಳನ್ನು ಸಂರಕ್ಷಿಸಲು ಸರ್ಕಾರವು ರಾಷ್ಟ್ರೀಯ ಅರಣ್ಯ ನೀತಿ 1988ರಲ್ಲಿ ಪರಿಷ್ಕರಿಸಿ ಜಾರಿಗೆ ತಂದು ಅರಣ್ಯಗಳ ಪೋಷಣೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡಿದೆ.